ಅಂತೂ ಭಾರತ ತಂಡಕ್ಕೆ ಪಾಕಿಸ್ತಾನ ಸರಿಸಾಟಿ ಅಲ್ಲ ಅನ್ನೋದು ಗೊತ್ತಾಗಿದೆ. ವಿಶ್ವಕಪ್ನಲ್ಲಿ ಭಾರತ ಗೆಲುವಿನ ನಾಗಲೋಟ ಬೀರಿದೆ. ವಿಶ್ವಕಪ್ನಲ್ಲಿ ಭಾರತ ಗೆಲುವಿನ ನಾಗಲೋಟ ಬೀರಿದೆ. ಪಾಕಿಸ್ತಾನದ ವಿರುದ್ಧ ಇಂಡಿಯಾಗೆ ನಿನ್ನೆ ವಿಜಯದ ರಾತ್ರಿ, ಶಿವರಾತ್ರಿ ದಿನವೇ ಪಾಕಿಸ್ತಾನವನ್ನ ಭೇಟೆಯಾಡಿದೆ ಭಾರತ. ಪಾಕಿಸ್ತಾನವನ್ನ ಸೋಲಿಸಿ ಸೂಪರ್ 8ಗೆ ಲಗ್ಗೆ ಇಟ್ಟ ಇಂಡಿಯಾ. ಪಾಕ್ ವಿರುದ್ಧ ಟೀಮ್ ಇಂಡಿಯಾಗೆ ಭರ್ಜರಿ ಜಯ. ಇದು ಮತ್ತೊಮ್ಮೆ ಪ್ರೂವ್ ಆಯಿತು, ಭಾರತ ತಂಡಕ್ಕೆ ಪಾಕಿಸ್ತಾನ ಸಮ ಅಲ್ಲ, ಸರಿಸಾಟಿ ಅಲ್ಲ ಅನ್ನೋದು. ಕೊಲಂಬೋದಲ್ಲಿ ಭಾರತದ ವಿರುದ್ಧ ಸೋಲುವುದರೊಂದಿಗೆ ಕಳೆದ 9 ಪಂದ್ಯಗಳಲ್ಲಿ 8ನೇ ಪಂದ್ಯವನ್ನ ಟೀಮ್ ಇಂಡಿಯಾ ಗೆದ್ದಂತಾಗಿರೋದು. ಮೊದಲು ಟಾಸ್ ಗೆಲ್ತು ಪಾಕಿಸ್ತಾನ, ನಂತರದಲ್ಲಿ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಳ್ತು. ತದನಂತರದಲ್ಲಿ ಎಲ್ಲೋ ಗೆಲುವಿನ ಚಟಾಕಿ ಹಾರಿಸಿಬಿಡ್ತಾರೇನೋ ಅಂತ ಅಂದುಕೊಳ್ಳುವಷ್ಟರಲ್ಲೇ ಭಾರತದ ರಣ ಬೇಟೆಗಾರರು ಬಹಳ ಚೆನ್ನಾಗಿ ಆಟವಾಡಿದ್ರು. ಇನ್ನು ಅಭಿಷೇಕ್ ಶರ್ಮಾ ಅವರ ವಿಕೆಟ್ ಅನ್ನ ಮೊದಲ ಓವರ್ನಲ್ಲೇ ಪಡೆದು ಸಂಭ್ರಮಿಸ್ತಾ ಇದ್ರು ಪಾಕಿಸ್ತಾನ ತಂಡ. ಅಂತಿಮವಾಗಿ 61 ರನ್ಗಳಿಂದ ಪಾಕಿಸ್ತಾನ ಹೀನಾಯವಾಗಿ ಸೋಲ್ ಕಾಣಿಸ್ತು. ಇನ್ನು ಕೊಲಂಬೋದ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ನಡೆದ ಎ ಗುಂಪಿನ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 175 ರನ್ ಅನ್ನ ಗಳಿಸಿತು. ಭಾರತಕ್ಕೆ 61 ರನ್ಗಳ ಐತಿಹಾಸಿಕ ಜಯ. ಫಸ್ಟ್ ಬ್ಯಾಟಿಂಗ್ ಮಾಡಿ 175 ರನ್ ಸಿಡಿಸಿದ ಭಾರತ ಕೇವಲ 114 ರನ್ಗಳಿಗೆ ಪಾಕಿಸ್ತಾನ ಸರ್ವ ಪತನವಾಯಿತು, ಅಂದ್ರೆ ಆಲ್ ಔಟ್ ಆಯಿತು. ಇಶಾನ್ ಕಿಶನ್ ಅಬ್ಬರಕ್ಕೆ ಪಾಕ್ ಧೂಳಿಪಟವಾಯಿತು. ಭಾರತೀಯ ಬೌಲರ್ಗಳ ತಾಂಡವಕ್ಕೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿತ್ತು. ನೆನೆ ಶ್ರೀಲಂಕಾದಲ್ಲಿ ಭಾರತೀಯ ಬೌಲರ್ಗಳ ಶಿವ ತಾಂಡವ. ನೆನ್ನೆ ಶಿವರಾತ್ರಿ ಇದ್ದಿದ್ದಕ್ಕೂ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ರು. ಎಷ್ಟೋ ಹೋಮ ಹವನ ಪೂಜೆ ಕೈಂಕರ್ಯಗಳು ಕೂಡ ಭಾರತ ಟೀಮ್ ಗೆಲ್ಲಬೇಕು ಅನ್ನುವ ಕಾರಣಕ್ಕೆ ಮಾಡಿದ್ರು. ಸೊ ಎಲ್ಲವೂ ಕೂಡ ಸಕ್ಸಸ್ ಆಯಿತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಿನ್ನೆ ಶಿವರಾತ್ರಿಯ ಜಾಗರಣೆಗೂ ಟೀಮ್ ಇಂಡಿಯಾ ಗೆದ್ದಿದ್ದಕ್ಕೂ ಬಹಳ ಖುಷಿ ಪಟ್ಟರು ಭಾರತೀಯರು. ಹೇಳ್ತಾ ಇದ್ವಿ, ಅಂದ್ರೆ ಮೊದಲು ಬ್ಯಾಟಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತು ಭಾರತ ಟೀಮ್. 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 175 ರನ್ ಅನ್ನ ಗಳಿಸಿತು. ಇದಕ್ಕುತ್ತರವಾಗಿ ಪಾಕಿಸ್ತಾನ ತಂಡ 18 ಓವರ್ಗಳಲ್ಲಿ 114 ರನ್ ಗಳಿಸುವಷ್ಟರಲ್ಲೇ ಆಲ್ ಔಟ್ ಆಗಿರೋದು ಗಮನಿಸಬೇಕಾಗತ್ತೆ. ನಿಧಾನಗತಿಯಲ್ಲಿ ಪಿಚ್ನಲ್ಲಿ ಸ್ಪರ್ಧಾತ್ಮಕ ಗುರಿ ಪಡೆದಿದ್ದ ಪಾಕಿಸ್ತಾನದ ತಂಡ ಮೊದಲ ಓವರ್ನಲ್ಲೇ ಅಪಾಯಕಾರಿ ಶಾಹಿಬ್ ಜಾದಾ ಫಹರಾನ್ ಅವರ ವಿಕೆಟ್ ಅನ್ನ ಕಳ್ಕೊಳ್ಳುತ್ತೆ. ಇನ್ನು ಹಾರ್ದಿಕ್ ಪಾಂಡ್ಯ ಅವರು ಈ ವಿಕೆಟ್ ಅನ್ನು ಎಗರಿಸಿದ್ದಲ್ಲದೆ ಮೊದಲನೇ ಓವರ್ ಮೇಡನ್ ಮಾಡುವ ಮೂಲಕ ಎದುರಾಳಿ ತಂಡದ ಮೇಲೆ ಒತ್ತಡ ಹಾಕ್ತಾರೆ. ಈ ಒತ್ತಡದಿಂದ ಹೊರಗಡೆ ಬರೋದಕ್ಕೆ ಆಗಲಿಲ್ಲ, ಬಹಳ ಒದ್ದಾಡ್ತು ಪಾಕಿಸ್ತಾನ. ಇನ್ನು 5ನೇ ಓವರ್ನಲ್ಲಿ 34 ರನ್ಗಳಾಗುವಷ್ಟರಲ್ಲೇ 4 ವಿಕೆಟ್ ಕಳ್ಕೊಳ್ತು. ವಿಕೆಟ್ ಕೀಪರ್ ಉಸ್ಮಾನ್ ಖಾನ್ 34 ಎಸೆತದಲ್ಲಿ 44, ಹಾಗೆ ಶಾಹಿನ್ ಶಾ ಆಫ್ರಿದಿ 19 ಎಸೆತದಲ್ಲಿ 23 ಹೊರತುಪಡಿಸಿದ್ರೆ ಬೇರೆ ಯಾವುದೇ ಪ್ರತಿರೋಧ ತೋರದೆ ಇದ್ದಿದ್ದಕ್ಕೆ ಕೇವಲ 18 ಓವರ್ಗಳಲ್ಲಿ ಪಾಕಿಸ್ತಾನದ ಇನ್ನಿಂಗ್ಸ್ ಕೊನೆಗೊಂಡಿತ್ತು. ಇನ್ನು ಕ್ರಿಕೆಟ್ ಅಭಿಮಾನಿಗಳಿಗೆ ನಿನ್ನೆ ಡಬಲ್ ಧಮಾಕ. ಒಂದು ಕಡೆ ಶಿವರಾತ್ರಿ ಹಬ್ಬ, ಮತ್ತೊಂದು ಕಡೆ ಕ್ರಿಕೆಟ್ ಹಬ್ಬ. ಪಾಕಿಸ್ತಾನದ ವಿರುದ್ಧ ಗೆದ್ದು ಬೀಗಿದ ಸೂರ್ಯಪಡೆ. ಬೆಂಗಳೂರು ಸೇರಿದಂತೆ ಹಲವು ಕಡೆ ಸಂಭ್ರಮಾಚರಣೆಯನ್ನ ಕೂಡ ಆಚರಿಸಲಾಯಿತು. ಪಟಾಕಿ ಸಿಡಿಸಿದ್ರು, ಸಿಹಿ ಹಂಚಿದ್ರು ಅಭಿಮಾನಿಗಳು. ಮಧ್ಯರಾತ್ರಿಯಲ್ಲೇ ಪಟಾಕಿಯನ್ನ ಸಿಡಿಸಿ ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕೂಡ ಕ್ರಿಕೆಟ್ ಪ್ರೇಮಿಗಳು ಸಂಭ್ರಮಾಚರಣೆಯನ್ನ ಮಾಡಿದ್ರು. ಇನ್ನು ಇಶಾನ್ ಕಿಶನ್ ಬಿರುಗಾಳಿಯ ಬ್ಯಾಟಿಂಗ್ ಅನ್ನ ನಾವಿಲ್ಲಿ ಸ್ಮರಿಸಲೇಬೇಕಾಗತ್ತೆ. ಮೊದಲು ಟಾಸ್ ಅನ್ನ ಸೋಲತ್ತೆ, ಅದಾದ ನಂತರದಲ್ಲಿ ಬ್ಯಾಟಿಂಗ್ಗೆ ಇಳಿಸಲ್ಪಟ್ಟ ಭಾರತ ತಂಡ ಸ್ಫೋಟಕ ಬ್ಯಾಟರ್ ಅಭಿಷೇಕ್ ಶರ್ಮಾ ಅವರನ್ನ ಮೊದಲ ಓವರ್ನಲ್ಲೇ ಕಳ್ಕೊಂಡು ಬಿಡುತ್ತೆ. ಅದಾದ ನಂತರದಲ್ಲಿ ಸ್ಪಿನ್ನರ್ ಸಲ್ಮಾನ್ ಅಲಿ ಆಗಾ ಅವರ ಮೊದಲ ಓವರ್ನ ಕೊನೆ ಎಸೆತದಲ್ಲಿ ಎಡವಿದ ಶಾಹಿನ್ ಅಂದ್ರೆ ಪೆವಿಲಿಯನ್ ಅನ್ನ ಸೇರ್ಕೊಳ್ತಾರೆ. ಆದರೆ ಪಾಕಿಸ್ತಾನಕ್ಕೆ ಆಘಾತ ನೀಡಿದ್ದು ಇಶಾನ್ ಕಿಶನ್. ಯಾವುದೇ ಒತ್ತಡವಿಲ್ಲದೆ ಪಾಕ್ ಬೌಲಿಂಗ್ಗೆ ಬೆಂಡೆತ್ತಿದ್ರು ಅವರು. ಕೇವಲ 27 ಎಸೆತಗಳಲ್ಲಿ ಅರ್ಧಶತಕವನ್ನ ಕೂಡ ಪೂರೈಸಿದ್ರು. ಇನ್ನು ಭಾರತದ ಎದುರು ಪಾಕಿಸ್ತಾನ ಸೋಲೋದಕ್ಕೂ ಕೂಡ ಕೆಲವೊಂದಷ್ಟು ಕಾರಣಗಳು ಕೂಡ ಇದೆ. ಅದು ಕ್ಯಾಪ್ಟನ್ನ ಮೂರ್ಖತನ ಅನ್ನೋದಾಗಿ ಕೂಡ
ಕ್ರಿಕೆಟ್ ಅಭಿಮಾನಿಗಳು, ಕ್ರಿಕೆಟ್ ವಿಶ್ಲೇಷಕರು ಕೂಡ ಹೇಳ್ತಾ ಇರೋದು. ಇದೇ ಕಾರಣಕ್ಕೆ ಪಾಪಿ ಪಾಕಿಸ್ತಾನಿಯರು ಸೋತ್ರು ಅನ್ನೋದು ಕೂಡ ಈಗ ಚರ್ಚೆ ಆಗ್ತಿರೋದು. ICC T20 ವಿಶ್ವಕಪ್ನಲ್ಲಿ ಭಾರತ ಪಾಕಿಸ್ತಾನವನ್ನು 60 ರನ್ಗಳಿಂದ ಸೋಲಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ 175 ರನ್ಗಳನ್ನು ಗಳಿಸುತ್ತೆ. ಈ ಗುರಿಯನ್ನ ಬೆನ್ನಿಟ್ಟಿದ ಪಾಕಿಸ್ತಾನ 18 ಓವರ್ಗಳಲ್ಲಿ ಕೇವಲ 114 ರನ್ಗಳಿಗೆ ಆಲ್ ಔಟ್ ಆಗಿರೋದು. ಇನ್ನು ಇದೇ ವೇಳೆ ಪಂದ್ಯದಲ್ಲಿ ಪಾಕಿಸ್ತಾನ ಹೇಗೆ ಸೋಲ್ತು, ಸೋಲಿಗೆ ಕಾರಣ ಏನು, ಅದು ಕೂಡ ಚರ್ಚೆಗೆ ಕಾರಣವಾಗ್ತಾ ಇದೆ. ಸಲ್ಮಾನ್ ಆಗಾ ಅವರ ಪ್ಲಾನ್ ತಪ್ತಾ ಅಥವಾ ಮಾಡಿದ ಎಡವಟ್ಟು ಏನು ಅನ್ನೋದಾಗಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದ ಮೂಲಕ ನಮ್ಮ ಪ್ರತಿನಿಧಿ ಅಭಿಷೇಕ್. ಈಗಾಗಲೇ ಪಂದ್ಯದಲ್ಲಿ ಪಾಕಿಸ್ತಾನ ಸೋತಿದೆ, ಸೋಲಿಗೆ ಕಾರಣ ಏನು? ಏನಾದರೂ ಸಲ್ಮಾನ್ ಆಗಾ ಅವರ ಪ್ಲಾನ್ ತಪ್ತಾ ಅಥವಾ ಮಾಡಿದ ಎಡವಟ್ಟು ಏನಾಯ್ತು ಅಭಿಷೇಕ್? ನಿನ್ನೆ ನಡೆದಿರ್ತಕ್ಕಂತ ಪಾಕಿಸ್ತಾನ ಮತ್ತು ಭಾರತ ಪಂದ್ಯದಲ್ಲಿ ಯಾರು ಕೂಡ ಲೆಕ್ಕಾಚಾರ ಹಾಕಿಲ್ಲ. ಪಾಕಿಸ್ತಾನ ಈ ಮಾದರಿಯಲ್ಲಿ ಬಹಳ ಸುಲಭವಾಗಿ ಭಾರತ ತಂಡಕ್ಕೆ ತುತ್ತಾಗುತ್ತೆ ಅಂತ. ಅದರಲ್ಲೂ ಕೂಡ ಪಾಕಿಸ್ತಾನ ನಾಯಕ ಏನು ಪ್ರಾರಂಭದಲ್ಲಿ ಅವರು ಕೂಡ ಏನೋ ಬ್ಯಾಟಿಂಗ್ ಮಾಡೋದಕ್ಕೆ ಒಂದಷ್ಟು ಒಲವು ತೋರಿದ್ರು. ಆದ್ರೆ ಚೇಸಿಂಗ್ ಮಾಡುವಂತ ಸಂದರ್ಭದಲ್ಲಿ ಎದುರಾಳಿ ತಂಡಗಳಿಗೆ ಬೌಲಿಂಗ್ ನಲ್ಲಿ ಬಿಡುವು ಬರುತ್ತೆ ಅನ್ನುವಂತ ಕಾರಣಕ್ಕೆ ಅವರು ಮೊದಲಿಗೆ ಫೀಲ್ಡಿಂಗ್ ನ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅಂತ ಒಂದು ಹೇಳಿಕೆನ ಕೊಡ್ತಾರೆ. ಇದನ್ನ ಸದುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅಂತ ಹೇಳ್ಬೋದು. ಪ್ರಾರಂಭದಲ್ಲಿ ಏನು ಅಭಿಷೇಕ್ ಶರ್ಮಾ ಅವರು ಶೋಕಕ್ಕೆ ಔಟ್ ಆಗ್ತಾರೆ. ಅದಾದ ನಂತರ ಏನು ಪ್ರಮುಖವಾಗಿ ಇಶಾನ್ ಕಿಶನ್ ಅವರು ಒಂದು ಅಬ್ಬರದ ಒಂದು ಬ್ಯಾಟಿಂಗ್ ನ ನಡೆಸ್ತಾರೆ. ಅದರಲ್ಲೂ ಕೂಡ ಏನು 6-4 ಸೇರಿದಂತೆ ಸುಮಾರು ಅರ್ಧ ಶತಕ ಬಾರಿಸಿ ಕೂಡ ಉತ್ತಮ ಒಂದು ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ನ ಮಾಡ್ತಾರೆ. ಅದು ಎಲ್ಲೊಂದ್ ಕಡೆ ಭಾರತ ತಂಡಕ್ಕೆ ಒಂದು ಭದ್ರದಿನ ಹಾಕೊಡ್ತಾರೆ. ಜೊತೆಗೆ ನಾಯಕ ಏನು ಸೂರ್ಯಕುಮಾರ್ ಅವರ ಒಂದು ತಾಳ್ಮೆ ಆಟ ಇಲ್ಲಿ ಅತ್ಯಂತ ಗಣನೆಗೆ ಬರುತ್ತೆ. ಇದಾದ ನಂತರ ಕೆಲವೊಂದು ಏನು ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಕೊಡುಗೆನ ಕೊಡೋದ್ರಲ್ಲಿ ಸ್ವಲ್ಪ ವಿಫಲ ಆಗ್ತಾರೆ. ಆದ್ರೆ ಅಂತಿಮವಾಗಿ ಶಿವಂ ದುಬೆ ಅವರು ಏನು 17 ಬಾಲ್ಗೆ 27 ರನ್ ಗಳಿಸುವ ಮುಖಾಂತರ ಭಾರತ ತಂಡದ ಒಂದು ಒಟ್ಟಾರೆ ಸ್ಕೋರ್ ನ 175 ರನ್ಗೆ ರೀಚ್ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಆದ್ರೆ ಗುರಿ ಬೆನ್ನಟ್ಟಿರ್ತಕ್ಕಂಥ ಪಾಕಿಸ್ತಾನ ತಂಡಕ್ಕೆ ಪ್ರಾರಂಭದಲ್ಲೇ ಏನು ವಿಕೆಟ್ ಕೈ ಚೊಳ್ಳೋದೇ ಎಲ್ಲೊಂದ್ ಕಡೆ ಅವರ ಒಂದು ಸೋಲಿಗೆ ಪ್ರಮುಖವಾಗಿ ಕಾರಣ ಆಗಿರ್ಬೋದು. ಅದ್ರಲ್ಲಿ ಕೂಡ ಫರನ್ ಆಗಿರ್ಬೋದು, ಸೈಮ್ ಅಯೂಬ್ ಆಗಿರ್ಬೋದು, ಸಲ್ಮಾನ್ ಆಗಾ ಆಗಿರ್ಬೋದು, ಬಾಬರ್ ಅಜಮ್ ಯಾರು ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಬ್ಯಾಟಿಂಗ್ ಮಾಡದೇ ಇರೋದು ಎಲ್ಲೊಂದ್ ಕಡೆ ಪ್ರಮುಖ ಸೋಲಿಗೆ ಕಾರಣ ಆಗುತ್ತೆ. ಈ ನಿಟ್ಟಿನಲ್ಲಿ ಅದ್ರೂ ಕೂಡ ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಜಸ್ಪ್ರೀತ್ ಬುಮ್ರಾ ಆಗಿರ್ಬೋದು, ವರುಣ್ ಚಕ್ರವರ್ತಿ ತರ 2 ವಿಕೆಟ್ ನ ಪಡಿತಾರೆ. ಇಲ್ಲಿ ಭಾರತ ತಂಡಕ್ಕೆ ಏನು ಪ್ರಮುಖವಾಗಿ ಪಾಕಿಸ್ತಾನ ವಿರುದ್ಧ ವಿಶ್ವಕಪ್ ನಲ್ಲಿ ಒಂದು ದಾಖಲೆ ಹಾಗೆ ಕಂಟಿನ್ಯೂ ಆಗ್ತಿದೆ. ಅಂದ್ರೆ ಈ ನಿನ್ನೆ ಮ್ಯಾಚ್ ಕೂಡ ಸೇರಿಸಿ ಕಳೆದ 8 ಪಂದ್ಯದಲ್ಲಿ ನೀವು ಗಣನೆಗೆ ತೆಗೆದುಕೊಂಡ್ರೆ ಪಾಕಿಸ್ತಾನ ಕೇವಲ 1 ಪಂದ್ಯನ ಗೆದ್ದಿದೆ, ಭಾರತ 7 ಪಂದ್ಯನ ಗೆದ್ದಾಗುತ್ತೆ. ಹೀಗಾಗಿ ಆ ಒಂದು ಅಜೇಯ ದಾಖಲೆ ಏನು ಧೋನಿ ಅವರು ಹಾಕಿರ್ತಕ್ಕಂಥ ಏನು ಅಜೇಯ ದಾಖಲೆ ಇದೆ. ಭಾರತ ಕೇವಲ 1 ಬಾರಿ ವಿರಾಟ್ ಕೊಹ್ಲಿ ಅವರ ನಾಯಕತ್ವದಲ್ಲಿ 1 ಬಾರಿ ಸೋತು, ಅದಾದ ನಂತರ ಪಾಕಿಸ್ತಾನ ತನ್ನ ಒಂದು ಅಜೇಯ ದಾಖಲೆನ ಈಗಲೂ ಕೂಡ ಕಂಟಿನ್ಯೂ ಮಾಡ್ತಿದೆ. ಒಂದು ಏನಪ್ಪಾ ಅಂದ್ರೆ ಪಾಕಿಸ್ತಾನ ಅಭಿಮಾನಿಗಳು ಈಗ ಲೆಕ್ಕಾಚಾರ ಆಗ್ತಿರುವಂತದ್ದು ಭಾರತ ವಿರುದ್ಧ ನಾವು ಬಾಯ್ಕಾಟ್ ಮಾಡಿದ್ರೇನೆ ಚೆನ್ನಾಗಿತ್ತು ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಿತ್ತು. ಒಟ್ಟಾರೆಯಾಗಿ ಪಾಕಿಸ್ತಾನ ವಿರುದ್ಧ ಭಾರತದಿಂದ ಅಮೋಘ ಜಯ ಕೊಟ್ಟು ತನ್ನ ಒಂದು ಅಜೇಯ ದಾಖಲೆನ ಮುಂದುವರ್ತಿದೆ. ಅದೇನಾ? ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಪಾಕಿಸ್ತಾನವನ್ನು ಸೋಲಿಸಿ ಸೂಪರ್ 8ಗೆ ಇಂಡಿಯಾ ಲಗ್ಗೆ ಇಟ್ಟಿದೆ. ಒಂದು ಕಡೆ ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಾ ಇದ್ದಂತಹ ದಿನ ನಿನ್ನೆ ಫಲಿಸಿತು. ಡಬಲ್ ಧಮಾಕ ಅಂತಲೇ ಹೇಳಬೇಕು. ಪಟಾಕಿ ಸಿಡಿಸಿ ಸಿಹಿ ಹಂಚುತ್ತಿದ್ದಾರೆ ಅಭಿಮಾನಿಗಳು. ಆಯಾಯ ರಾಜ್ಯವಾರು ಅಥವಾ ಆಯಾಯ ಏರಿಯಾಗಳಲ್ಲೂ ಕೂಡ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ.